ಫ್ರೆಂಡ್ಸ್, ವೆಲ್ಕಮ್ ಟು ಕಮನ್ ಲೋಕ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ನಾನು ಸಾಮಾನ್ಯ ಎಂದು ಭಾವಿಸುವ ಜನರಿಗಾಗಿ ಈ ವಿಡಿಯೋ ಇದೆ. ನನ್ನಲ್ಲಿ ವಿಶೇಷವಾದದ್ದು ಏನೂ ಇಲ್ಲ, ನನ್ನ ಜೀವನದಲ್ಲಿ ದೊಡ್ಡದಾಗಿ ಏನೂ ಆಗುವುದಿಲ್ಲ. ಆದ್ದರಿಂದ ಇಂದು ನಾನು ನಿಮಗೆ ಬಹಳ ಮುಖ್ಯವಾದ ವಿಷಯವನ್ನು ಹೇಳಲು ಬಯಸಿದ್ದೇನೆ. ದೇವರು ಎಲ್ಲರನ್ನ ಆರಿಸುವುದಿಲ್ಲ, ಅವರು ವಿಶೇಷವಾದವರನ್ನು ಮಾತ್ರ ಆರಿಸ್ತಾರೆ. ಅವರೊಳಗೆ ಜಗತ್ತಿಗೆ ಕಾಣದ ಆದರೆ ದೇವರಿಗೆ ಕಾಣುವಂತಹ ಬೆಳಕು ಇರುತ್ತದೆ. ಮತ್ತು ದೇವರು ಯಾರನ್ನಾದರೂ ಆರಿಸಿದಾಗ ಅವರಿಗೆ ಕೆಲವು ಚಿಹ್ನೆಗಳನ್ನು ನೀಡ್ತಾರೆ. ಇಂದು ನಾನು ನಿಮಗೆ ಆ 6 ಚಿಹ್ನೆಗಳನ್ನು ಹೇಳಲಿದ್ದೇನೆ ಮತ್ತು ವಿಡಿಯೋವನ್ನು ಪೂರ್ಣವಾಗಿ ನೋಡಿ, ಏಕೆಂದರೆ 6ನೇ ಚಿಹ್ನೆ ಅತ್ಯಂತ ಆಶ್ಚರ್ಯಕರವಾಗಿದೆ. ಮತ್ತು ನಾನು ಈ ಚಿಹ್ನೆಗಳನ್ನು ಹೇಳುತ್ತಾ ಹೋದಂತೆ ಇದು ನನಗೆ ಆಗುತ್ತಿದೆ ಎಂದು ನಿಮ್ಮನ್ನು ನೀವೇ ಕೇಳಿಕೊಳ್ಳಿ. ಆದ್ದರಿಂದ ಗಮನವಿಟ್ಟು ಕೇಳಿ. ಮೊದಲ ಚಿಹ್ನೆ, ನೀವು ಇತರರ ನೋವನ್ನು ಬಹಳ ಬೇಗನೆ ಅನುಭವಿಸ್ತೀರಿ. ಈ ಮೊದಲ ಚಿಹ್ನೆ ಬಹಳ ವಿಶೇಷವಾಗಿದೆ. ಯಾರಾದರೂ ದುಃಖಿತರಾಗಿದ್ದಾಗ, ನಿಮಗೆ ಹೇಳದೆ ತಿಳಿಯದೆಯೇ ಯಾರಾದರೂ ತೊಂದರೆಯಲ್ಲಿದ್ದಾಗ ನಿಮ್ಮ ಹೃದಯ ಭಾರವಾಗುತ್ತಿದೆಯೇ? ಯಾರಾದರೂ ಅಳೋದನ್ನು ನೋಡಿದಾಗ ನಿಮ್ಮ ಕಣ್ಣುಗಳು ತುಂಬಿ ಬರುತ್ತವೆಯೇ? ಹೌದು ಎಂದಾದರೆ ಇದು ದೌರ್ಬಲ್ಯವಲ್ಲ, ಇದು ದೇವರು ನೀಡಿದ ದೊಡ್ಡ ಉಡುಗೊರೆ. ಈ ಜಗತ್ತಿನಲ್ಲಿ ಹೆಚ್ಚಿನ ಜನರು ತಮ್ಮ ಬಗ್ಗೆ ಮಾತ್ರ ಯೋಚಿಸ್ತಾರೆ, ತಮ್ಮ ನೋವನ್ನು ನೋಡ್ತಾರೆ, ತಮ್ಮ ತೊಂದರೆಯನ್ನು ಅನುಭವಿಸ್ತಾರೆ. ಆದರೆ ಇತರರ ನೋವನ್ನು ಅನುಭವಿಸುವ, ಇತರರ ಕಣ್ಣೀರು ನೋಡಿ ತಾವೇ ಅಳುವ ವ್ಯಕ್ತಿ ಬಹಳ ವಿಶೇಷ. ದೇವರು ಅಂತಹ ಜನರನ್ನು ಆರಿಸ್ತಾರೆ, ಏಕೆಂದರೆ ಇವರೇ ಜಗತ್ತಿನಲ್ಲಿ ಬದಲಾವಣೆ ತರ್ತಾರೆ, ಇವರೇ ಇತರರ ಜೀವನದಲ್ಲಿ ಬೆಳಕಾಗ್ತಾರೆ. ನೀವು ಹೀಗಿದ್ರೆ ಇದು ದೇವರು ನಿಮ್ಮನ್ನು ಆರಿಸಿದ ಮೊದಲ ಚಿಹ್ನೆ ಎಂದು ಅರ್ಥ ಮಾಡಿಕೊಳ್ಳಿ. 2ನೇ ಚಿಹ್ನೆ, ನೀವು ಜನಸಂದಣಿಯಲ್ಲಿದ್ದರೂ ಏಕಾಂಗಿಯಾಗಿರ್ತೀರಿ. ಈ 2ನೇ ಚಿಹ್ನೆ ಬಹಳ ಆಳವಾಗಿದೆ. ಜನರ ನಡುವೆ ಇದ್ದರೂ, ಪಾರ್ಟಿಯಲ್ಲಿದ್ದರೂ, ಸ್ನೇಹಿತರೊಂದಿಗೆ ಇದ್ದರೂ ಒಳಗಿನಿಂದ ಒಂದು ವಿಚಿತ್ರವಾದ ಖಾಲಿ ಭಾವ ಇರುತ್ತದೆ, ತುಂಬದ ಏಕಾಂತ ಇರುತ್ತದೆ ಮತ್ತು ನೀವು ನನ್ನಲ್ಲಿ ಏನು ತಪ್ಪಾಗಿದೆ ಎಂದು ಯೋಚಿಸ್ತೀರಿ. ಆದರೆ ಕೇಳಿ, ಇದು ತಪ್ಪಲ್ಲ, ಇದು ಒಂದು ಚಿಹ್ನೆ. ದೇವರ ಆಯ್ದ ಜನರು ಈ ಜಗತ್ತಿನ ಜನಸಂದಣಿಯಲ್ಲಿ ಸಂಪೂರ್ಣವಾಗಿ ಹೊಂದಿಕೊಳ್ಳೋದಿಲ್ಲ, ಏಕೆಂದರೆ ಅವರ ಆತ್ಮವು ಬೇರೆ ಯಾವುದನ್ನು ಹುಡುಕುತ್ತಿರುತ್ತದೆ, ಆಳವಾದ ಯಾವುದನ್ನು, ಸತ್ಯವಾದ ಯಾವುದನ್ನು. ಈ ಏಕಾಂತವು ನಿಮ್ಮಲ್ಲಿ ಯಾವುದೇ ಕೊರತೆಯಿಂದಲ್ಲ, ನೀವು ಆ ಜನಸಂದಣಿಗಿಂತ ಮೇಲಿದ್ದೀರಿ ಎಂಬ ಕಾರಣದಿಂದ. ಸಂತ ಕಬೀರ್ ಹೇಳಿದರು, ಯಾರು ಎತ್ತರದಲ್ಲಿರ್ತಾರೋ ಅವರು ಅಷ್ಟೇ ಏಕಾಂಗಿಯಾಗಿರ್ತಾರೆ ಎಂದು. ಪರ್ವತದ ಶಿಖರದಂತೆ ನಿಮ್ಮ ಏಕಾಂತವು ನಿಮ್ಮ ಎತ್ತರದ ಚಿಹ್ನೆ. ಇದು 2ನೇ ಚಿಹ್ನೆ. 3ನೇ ಚಿಹ್ನೆ, ನಿಮ್ಮ ಜೀವನದಲ್ಲಿ ಪದೇ ಪದೇ ತೊಂದರೆಗಳು ಬರ್ತವೆ, ಆದರೆ ನೀವು ಪ್ರತಿ ಬಾರಿಯೂ ಎದ್ದು ನಿಲ್ತೀರಿ. ಈ 3ನೇ ಚಿಹ್ನೆ ಅತ್ಯಂತ ಶಕ್ತಿಶಾಲಿ. ನಿಮ್ಮ ಜೀವನವನ್ನು ನೋಡಿ, ನೀವು ಎಷ್ಟು ಬಾರಿ ಬಿದ್ದಿದ್ದೀರಿ, ಎಷ್ಟು ಬಾರಿ ಮುರಿದಿದ್ದೀರಿ, ಎಷ್ಟು ಬಾರಿ ಈಗ ಆಗೋದಿಲ್ಲ ಎಂದು ನಿಮಗೆ ಅನಿಸಿದೆ. ಆದರೆ ಪ್ರತಿ ಬಾರಿಯೂ ನೀವೇ ಎದ್ದಿದ್ದೀರಿ, ಪ್ರತಿ ಬಾರಿಯೂ ಮುಂದೆ ಸಾಗಿದ್ದೀರಿ, ಪ್ರತಿ ಬಾರಿಯೂ ಮತ್ತೆ ಪ್ರಾರಂಭಿಸಿದ್ದೀರಿ. ಇದು ತಾನಾಗಿಯೇ ಆಗೋದಿಲ್ಲ. ದೇವರು ಯಾರನ್ನಾದರೂ ಆರಿಸಿದಾಗ ಮೊದಲು ಅವರನ್ನ ಬೆಂಕಿಯಲ್ಲಿ ಸುಡ್ತಾರೆ, ಅವರನ್ನ ತೊಂದರೆಗಳ ಮೂಲಕ ಕರೆದೊಯ್ತಾರೆ, ಅವರನ್ನ ಪದೇ ಪದೇ ಬೀಳಿಸ್ತಾರೆ. ಅವರಿಗೆ ನೋವು ನೀಡಲು ಅಲ್ಲ, ಬದಲಿಗೆ ಅವರನ್ನ ಅಷ್ಟು ಬಲಶಾಲಿಯನ್ನಾಗಿ ಮಾಡಲು. ಮುಂದೆ ಬರುವ ಯಾವುದೇ ತೊಂದರೆ ಅವರನ್ನ ಅಲುಗಾಡಿಸಲು ಸಾಧ್ಯವಾಗೋದಿಲ್ಲ. ಪದೇ ಪದೇ ಬಿದ್ದು ಎದ್ದವನು ಒಂದು ದಿನ ಎಷ್ಟು ಬಲಶಾಲಿಯಾಗ್ತಾನೆಂದ್ರೆ ಜಗತ್ತಿನ ಯಾವುದೇ ಶಕ್ತಿ ಅವನನ್ನ ಕೆಡವಲು ಸಾಧ್ಯವಿಲ್ಲ. ನೀವು ಅದೇ ವ್ಯಕ್ತಿ. ಇದು 3ನೇ ಚಿಹ್ನೆ. 4ನೇ ಚಿಹ್ನೆ, ನಿಮಗೆ ನ್ಯಾಯ ಬಹಳ ಮುಖ್ಯವೆಂದು ಅನಿಸುತ್ತದೆ. ಈ 4ನೇ ಚಿಹ್ನೆ ಬಹಳ ವಿಶೇಷವಾಗಿದೆ. ಯಾರಾದರೂ ತಪ್ಪು ಮಾಡಿದಾಗ ನಿಮ್ಮ ಹೃದಯ ಚಡಪಡಿಸುತ್ತದೆಯೇ? ಯಾರಾದರೂ ದುರ್ಬಲರ ಮೇಲೆ ದೌರ್ಜನ್ಯ ಮಾಡಿದಾಗ ನೀವು ಸುಮ್ಮನೆ ಇರಲು ಸಾಧ್ಯವಿಲ್ಲವೇ?
ಸುಳ್ಳು ಎದುರಾದಾಗ ಸತ್ಯ ಹೇಳಲು ನೀವು ಎದುರೋದಿಲ್ಲವೇ? ಈ ನ್ಯಾಯದ ಭಾವನೆ ಸತ್ಯಕ್ಕಾಗಿ ಹೋರಾಡುವ ಈ ಹಂಬಲ ಎಲ್ಲರಲ್ಲೂ ಇರೋದಿಲ್ಲ. ಹೆಚ್ಚಿನ ಜನರು ಕಣ್ಣುಗಳನ್ನು ಮುಚ್ಕೊಳ್ತಾರೆ, ಸುಮ್ಮನೆ ಇರ್ತಾರೆ, ತಮ್ಮ ಲಾಭವನ್ನ ನೋಡ್ತಾರೆ. ಆದರೆ ದೇವರ ಬೆಳಕು ಇರುವವರು ಸುಮ್ಮನೆ ಇರಲು ಸಾಧ್ಯವಿಲ್ಲ. ಅವರು ತಪ್ಪನ್ನ ತಪ್ಪು ಎಂದು ಹೇಳ್ತಾರೆ. ಏನೇ ಆಗಲಿ ಈ ಹಂಬಲ ದೇವರ ಕಡೆಯಿಂದ ಬಂದಿದೆ. ಇದು ಅವರು ನೀಡಿದ ಭಾವನೆ ಮತ್ತು ಈ ಭಾವನೆ ಇರುವವರನ್ನ ದೇವರು ಆರಿಸ್ತಾರೆ. ಏಕೆಂದರೆ ಈ ಜಗತ್ತಿಗೆ ಅಂತಹ ಜನರ ಅಗತ್ಯವಿದೆ. ಇದು 4ನೇ ಚಿಹ್ನೆ. 5ನೇ ಚಿಹ್ನೆ, ನಿಮ್ಮ ಕನಸುಗಳು ಬಹಳ ದೊಡ್ಡದಾಗಿವೆ ಮತ್ತು ಜನರು ಅವುಗಳನ್ನು ನೋಡಿ ನಗ್ತಾರೆ. ಈ 5ನೇ ಚಿಹ್ನೆ ಬಹಳ ಪರಿಚಿತವೆಂದು ಅನಿಸುತ್ತದೆ. ನಿಮ್ಮ ಮನಸ್ಸಿನಲ್ಲಿ ದೊಡ್ಡ ಕನಸುಗಳಿವೆ. ಏನಾದರೂ ದೊಡ್ಡದನ್ನ ಮಾಡುವ ಹಂಬಲವಿದೆ. ಏನಾದರೂ ವಿಭಿನ್ನವಾದುದನ್ನ ಮಾಡುವ ಆಸೆ ಇದೆ. ಆದರೆ ನೀವು ಯಾರಿಗಾದರೂ ಹೇಳಿದಾಗ ಅವರು ನಗ್ತಾರೆ. ಇದು ನಿಮ್ಮಿಂದ ಆಗುವುದಿಲ್ಲ ಎಂದು ಹೇಳ್ತಾರೆ. ದೊಡ್ಡ ಕನಸುಗಳನ್ನ ಕಾಣ್ತೀರಿ ಮತ್ತು ಅವರು ಸರಿ ಎಂದು ನೀವು ಭಾವಿಸ್ತೀರಿ. ಆದರೆ ನಿಲ್ಲಿ, ಇತಿಹಾಸದಲ್ಲಿ ಮಹಾನ್ ವ್ಯಕ್ತಿಗಳೆಲ್ಲರ ಕನಸುಗಳನ್ನ ಜನರು ನಕ್ಕಿದ್ದಾರೆ. ಅವರೆಲ್ಲರನ್ನ ಹುಚ್ಚರು ಎಂದು ಕರೆದರು. ಅವರೆಲ್ಲರನ್ನ ತಡೆಯಲು ಪ್ರಯತ್ನಿಸಿದ್ರು. ಆದರೆ ಅವರು ನಿಲ್ಲಲಿಲ್ಲ. ಮತ್ತೊಂದು ಜಗತ್ತು ಅವರ ಹೆಸರನ್ನ ಹೇಳುತ್ತದೆ. ದೇವರು ದೊಡ್ಡ ಕನಸುಗಳನ್ನ ದೊಡ್ಡವರನ್ನಾಗಿ ಮಾಡಲು ಬಯಸುವವರಿಗೆ ಮಾತ್ರ ನೀಡ್ತಾನೆ. ನಿಮ್ಮ ಕನಸುಗಳು ದೊಡ್ಡದಾಗಿವೆ, ಏಕೆಂದರೆ ನೀವು ಹುಚ್ಚರಲ್ಲ. ಏಕೆಂದರೆ ದೇವರು ನಿಮ್ಮನ್ನ ದೊಡ್ಡ ಕೆಲಸಕ್ಕಾಗಿ ಹಾರಿಸಿಕೊಂಡಿದ್ದಾನೆ. ಜನರ ನಗುವನ್ನ ನಿಮ್ಮ ಶಕ್ತಿಯನ್ನಾಗಿ ಮಾಡಿಕೊಳ್ಳಿ. ನಿಮ್ಮ ಕನಸಿನ ಕಡೆಗೆ ಸಾಗುತ್ತಾ ಇರಿ. ಇದು 5ನೇ ಸಂಕೇತ. ಇನ್ನು 6ನೇ ಸಂಕೇತ, ಜೀವನದಲ್ಲಿ ಏನಾದರೂ ದೊಡ್ಡದನ್ನ ಮಾಡಬೇಕೆಂದು ನಿಮಗೆ ಪದೇ ಪದೇ ಅನಿಸುತ್ತದೆ. ಈ 6ನೇ ಸಂಕೇತ ಬಹಳ ಆಳವಾಗಿದೆ. ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಅಶಾಂತಿ ಇರುತ್ತದೆ. ಸುಮ್ಮನೆ ಬದುಕೋದು ಸಾಕಾಗೋದಿಲ್ಲ. ಕೇವಲ ತಿನ್ನೋದು, ಸಂಪಾದಿಸೋದು ಮತ್ತು ಮನೆ ನಡೆಸೋದು ಸಾಕಾಗೋದಿಲ್ಲ. ಮನಸ್ಸು ಹೇಳುತ್ತದೆ, ಇಲ್ಲ, ಇದಕ್ಕಿಂತ ಹೆಚ್ಚು ಏನಾದರೂ ಇರಬೇಕು. ಏನಾದರೂ ದೊಡ್ಡದನ್ನ ಮಾಡಬೇಕು. ಯಾರಿಗಾದರೂ ಸಹಾಯ ಮಾಡಬೇಕು. ಜಗತ್ತಿನಲ್ಲಿ ಒಂದು ಗುರುತು ಬಿಡಬೇಕು. ಈ ಅಶಾಂತಿ ಎಲ್ಲಿಂದ ಬರುತ್ತದೆ? ದೇವರ ಕಡೆಯಿಂದ. ದೇವರು ಯಾರನ್ನಾದರೂ ದೊಡ್ಡ ಕೆಲಸಕ್ಕಾಗಿ ಆರಿಸಿದಾಗ ಅವರ ಹೃದಯದಲ್ಲಿ ಈ ಅಶಾಂತಿಯನ್ನ ತುಂಬುತ್ತಾನೆ. ಇದರಿಂದ ಅವರು ನಿಲ್ಲುವುದಿಲ್ಲ. ಇದರಿಂದ ಅವರು ಸುಮ್ಮನೆ ಬದುಕಿ ಉಳಿಯೋದಿಲ್ಲ. ಈ ಅಶಾಂತಿ ನಿಮ್ಮ ದೌರ್ಬಲ್ಯವಲ್ಲ, ಇದು ದೇವರ ಕರೆ. ಇದನ್ನು ಕೇಳಿ, ಇದರ ಬಗ್ಗೆ ಗಮನ ಕೊಡಿ ಮತ್ತು ನಿಮ್ಮ ಹೃದಯದಲ್ಲಿರುವ ಆ ದೊಡ್ಡ ಕೆಲಸದ ಕಡೆಗೆ ಹೆಜ್ಜೆ ಇಡಿ. ಇದು 6ನೇ ಸಂಕೇತ. ಇದು 6ನೇ ಮತ್ತು ಅತಿ ದೊಡ್ಡ ಸಂಕೇತ. ಈ 6 ಸಂಕೇತಗಳಲ್ಲಿ ಯಾವುದಾದರೂ ಒಂದು ಸಂಕೇತ ನಿಮ್ಮ ಜೀವನದಲ್ಲಿದ್ದರೆ ಕಮೆಂಟ್ಸ್ನಲ್ಲಿ ಬರೆಯಿರಿ, ನಾನು ದೇವರ ಆಯ್ದ ವ್ಯಕ್ತಿ ಎಂದು. ಮತ್ತು ಈ ನಂಬಿಕೆಯನ್ನು ನಿಮಗಾಗಿ ಇಟ್ಕೊಳ್ಳಿ. ಈ ವಿಡಿಯೋ ನಿಮ್ಮ ಹೃದಯದಲ್ಲಿ ಹೊಸ ಬೆಳಕನ್ನು ಬೆಳಗಿಸಿದರೆ ಒಂದು ಲೈಕ್ ಮಾಡಿ. ಏಕೆಂದರೆ ನಿಮ್ಮ ಆ ಒಂದು ಲೈಕ್ ಇನ್ನೊಬ್ಬ ವ್ಯಕ್ತಿಗೆ ಆ ಬೆಳಕನ್ನು ತಲುಪಿಸಬಹುದು. ಮತ್ತು ನೀವು ಇಂತಹ ಸತ್ಯ ಮತ್ತು ಹೃದಯ ಸ್ಪರ್ಶಿ ಮಾತುಗಳನ್ನು ಕೇಳಲು ಬಯಸಿದ್ರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆನಪಿಡಿ, ಬಹುಶಃ ಈ ವಿಡಿಯೋವನ್ನು ದೇವರು ನಿಮಗೆ ತೋರಿಸಿರಬಹುದು. ಎಂದಿಗೂ ಬಿಟ್ಕೊಡ್ಬೇಡಿ, ನಿಮ್ಮ ಕತೆ ಇನ್ನೂ ಮುಗಿದಿಲ್ಲ.